ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಾಗೇನಕೊಪ್ಪಲು ವಾಸು ಅಂತ, ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರವಣಬೆಳಗೊಳ. ನಮ್ಮದು ನಾಟಿ ಕೋಳಿ ಇದೆ. ನಾಟಿ ಕೋಳಿ ಒಂದು 700 ಕೋಳಿಯ ನಾವು ಹೊಸ್ದಾಗಿ ಸ್ಟಾರ್ಟ್ ಮಾಡಿ ಸಾಕ್ತಾಯಿದ್ದೀವಿ ಅಂದರೆ ಜನ ಏನು ತಿಳ್ಕೊತಾರೆ ಅಂದರೆ ಶೆಡ್ಡಲ್ಲಿ ಸಾಕ್ತಾರೆ ಇವರು ಅಂತ ತಿಳ್ಕೊತಾರೆ. ನಾವು ಶೆಡ್ಡಲ್ಲಿ ಏನು ಸಾಕ್ತಾಯಿಲ್ಲ. ನಮ್ಮದೊಂದು 12 ಕುಂಟೆಗೆ ಎಲ್ಲ ಮೆಸ್ ಹೊಡೆದು ಹೊರಗಡೆ ಬಿಟ್ಟು ಡೈಲಿ ಬೆಳಗ್ಗೆ ಬಿಡ್ತೀವಿ ಸಂಜೆವರೆಗೆ. ಸಂಜೆ ಮೇಲೆ ಅವಕ್ಕೆ ಮಾಮೂಲಿ ಗೂಡು ಹುಗ್ಗೆ ಅಂತ ಒಳಗಡೆ ಶೆಡ್ಡಿಗೆ ಬಿಡ್ತೀವಿ. ನಮಗೂ ಏನೋ ಒಂದು ಹೊಸ ಉತ್ಸಾಹ ರಾಜಕೀಯದಲ್ಲಿದ್ದರೂ ಕೂಡ ನಮ್ಗೆ ಇದು ಮಾಡಬೇಕು ಅನ್ನೋದೊಂದು ಆಸಕ್ತಿ ಇತ್ತು. ಮಾಡಿದ್ದೀವಿ ಅಂದರೆ ನಾವೇ ಎಲ್ಲ ಮೊಟ್ಟೆ ಕಲೆಕ್ಟ್ ಮಾಡಿ ಹೊರಗಡೆಯಿಂದೆಲ್ಲ ಕಲೆಕ್ಟ್ ಮಾಡಿ ಮೈಸೂರಿಗೆ ಕೊಟ್ಟು ಮೈಸೂರಲ್ಲಿ ಮರಿ ಮಾಡಿಸಿದ್ದೀವಿ. ನಮಗೆ ಮೊಟ್ಟೆ ಎಲ್ಲ ಕೊಟ್ಟು ಇಲ್ಲಿಗೆ ಒಂದು ಮರಿ ಬರೋ ಹೊತ್ತಿಗೆ 42 ರೂಪಾಯಿ ಬಿದ್ದಿದೆ. 42 ರೂಪಾಯಿ ಬಿದ್ದಿದೆ ಅಂತ ಅಂದರೆ ಅವ್ರು ಒಂದು ದಿನದಲ್ಲೂ ಮರಿ ಕೊಡ್ತಾರೆ. ಅದನ್ನು ನಾವೆಲ್ಲ ಡೆವಲಪ್ ಮಾಡಬೇಕು. ಒಂದು 22 ದಿನ ಅವಕ್ಕೆ ಶಾಖವಾಗಿಟ್ಟು ಅವಕ್ಕೆ 2 ಬಾರಿ ಮೆಡಿಷನ್ ಕೊಡಬೇಕು. 2 ಸಾರಿ ಮೆಡಿಷನ್ ಕೊಟ್ಟಾಗ ಅವು ಮರಿ ಯಾವುದೇ ರೋಗ ರುಜಿನ ಬರೋಲ್ಲ. ಕೆಲವ್ರು ಹೇಳ್ತಾರೆ ನಾಟಿ ಕೋಳಿ ಸಾಕಲ್ಲ, ನಾಟಿ ಕೋಳಿ ಇದು ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ನಾವೇನು ಮಾಡಿದ್ದು ಅಂತ ಅಂದರೆ ಇಲ್ಲೇ ಲೋಕಲ್ಲಿಯಾಗಿ ನಮ್ಮ ಸಂತೆ ಅಕ್ಕಪಕ್ಕ ಹಳ್ಳಿಗಳಲ್ಲೆಲ್ಲ ಮೊಟ್ಟೆ ಕಲೆಕ್ಟ್ ಮಾಡಿದೋ. ಫಸ್ಟು 10, 20, 50 ಈ ಥರ ಮೊಟ್ಟೆ ಕಲೆಕ್ಟ್ ಮಾಡಿ ಅವೆಲ್ಲನೂ ಮಾಡಿ ಒಂದು 700 ಕೋಳಿ ಮೊಟ್ಟೆ ಕಲೆಕ್ಟ್ ಮಾಡ್ಕೊಂಡು ನಾವು ಮೈಸೂರಲ್ಲಿ ಯಾರೋ ಒಬ್ಬರು ಸ್ನೇಹಿತರನ್ನ ಹಿಡ್ಕೊಂಡು ಅವ್ರನ್ನ ಕೇಳ್ದೋ ಯಾವ ಥರ ಮಡಿ ಮಾಡಿಸ್ಬೋದು ಅಂತ. ಈಗಲ ಟೆಕ್ನಾಲಜಿಲಿ ಏನಾಯ್ತದೆ ಅಂದರೆ ಅವಕ್ಕೆ ಒಂದು ಇದರಲ್ಲಿ ಇಟ್ಬಿಟ್ಟು ಮಾಡ್ತಾರೆ ಮರಿಯ. ಅವ್ರಿಗೆ ಮೊಟ್ಟೆ ಕೊಟ್ಟೋ ನಾವು ಮೊಟ್ಟೆ ಕೊಟ್ಟವ್ರು 21 ದಿನ ಶಾಖವಾಗಿಟ್ಟು ಅದರಲ್ಲಿ ನಮಗೆ ಮರಿ ಮಾಡಿಸ್ಕೊಟ್ಟವ್ರೆ. ನಮಗೆ ಈಗ ಆ್ಯಕ್ಚುಲಿ ಒಂದು ಮೊಟ್ಟೆ 15 ರೂಪಾಯಿ ನನಗೆ ನಾವು ತಗೊಂಡಿದ್ದೀವಿ. ಇನ್ನು ಅವ್ರಿಗೆ 25 ರೂಪಾಯಿ ಸೇರಿಸಿ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಎಲ್ಲ ಸೇರಿಸಿ ಒಂದು 45 ರೂಪಾಯಿ ಬಿದ್ದಿದೆ. ಜನ ಏನು ಹೇಳ್ತಾರೆ ಅಂತ ಅಂದರೆ ನಾಟಿ ಕೋಳಿ ಎಲ್ಲಿ ಬರ್ತದಪ್ಪ ಹಂಗೆ ಹಿಂಗೆ ಅಂತ ಅಂತಾರೆ. ನಾಟಿ ಕೋಳಿ ವೆರಿವೇಷನ್ ಹೆಂಗೆ ಅಂತ ಅಂದರೆ ಕೋಳಿಯ ಕಾಲು ಉದ್ದ ಇರಬಾರ್ದು. ಈ ಕೆಲವು ಬರ್ತದೆ ತಮಿಳ್ನಾಡು ಕೋಳಿ ಬರ್ತದೆ, ಒಂದು ಮೊಳ ಕಾಲ ಇರ್ತದೆ. ಬಟ್ ನಾವು ತಂದಿರೋ ಕೋಳಿಲಿ ಈಗಲೂ ಕೂಡ ಒಂದು ಅರ್ಧ ಅಡಿಗಿಂತಲೂ ಕೂಡ ಕಾಲೆಲ್ಲ ಕಮ್ಮಿ ಇದೆ. ಕೆಲವೊಂದು ಜನ ಲೋಕಲ್ನವರೆಲ್ಲ ಬಂದು ನೋಡಿದಾಗ ಇಲ್ಲ ಕಣೆ ಇದು ಒರಿಜಿನಲ್ ಕೋಳಿ, ಇದು ಒರಿಜಿನಲ್ ನಾಟಿ ಕೋಳಿ ಅಂತ ಅಂತಾರೆ. ಬಟ್ ನಮಗೆ ಚಾಲೆಂಜ್ ಅದು. ಒಂದು ನಾಟಿ ಕೋಳಿ ಸಾಕಬೇಕು, ಅಲ್ಲಿ ಸಂತೆಯಲ್ಲಿ ತಮಿಳ್ನಾಡು ಮರಿ ತರೋದು ಇದ್ರಾವ್ ತರಬೇಕು ಅನ್ನೋ ಉದ್ದೇಶ. ನಾವು ಸುಮಾರು ಕಡೆಗೆಲ್ಲ ಹೋಗಿ ಟ್ರೈ ಮಾಡಿದ್ದೀವಿ. ಬಟ್ ನಮಗೆ ಸ್ಯಾಟಿಸ್ಫೈ ಆಗಿರಲಿಲ್ಲ. ಬಟ್ ನಾವು ತಂದಿದ್ದೀವಿ, ನಾವು ಮಾಡಿದ್ದೀವಿ, ನಾವು ಸುಮ್ಮನೆ ಹೊಗಳಿಕೊಳ್ಳೋದು ಅಲ್ಲ, ಇನ್ನೊಂದು ಅಲ್ಲ. ಬಟ್ ನಮಗೆ ಸ್ಯಾಟಿಸ್ಫೈ ಆಗಿದೆ. ಈಗ ಲೋಕಲಲ್ಲಿ ನಾಟಿ ಕೋಳಿಯಿಂದ ಏನು ಅಂತ ನಾವು ದಿನ ಬೆಳಿಗ್ಗೆ ನೋಡ್ತಾ ಇರ್ತೀವಿ. ನಾಟಿ ಕೋಳಿ ಏನು, ಗಿರಿರಾಜ ಕೋಳಿ ಏನು, ಬೇರೆ ಬೇರೆ ಪೇರೆಂಟ್ಸ್ ಕೋಳಿ ಅಂದರೆ ಏನು ಅಂತ ಗೊತ್ತಾಯ್ತದೆ. ಈಗ ನಾವು ಏನು ಮಾಡ್ತೀವಿ ಅಂತ ಅಂದರೆ ನಮ್ಮದು ದಿನನಿತ್ಯ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಬೆಳಗ್ಗೆ ಒಂದು 7:30 8 ಗಂಟೆಗೆ ಬರ್ತೀವಿ. 8 ಗಂಟೆಗೆ ಬಂದವೆಲ್ಲನೂ ಕೋಳಿಗಳ ಹೊರಗಡೆಗೆ ಬಿಡ್ತೀವಿ. ಹೊರಗಡೆಗೆ ಬಿಟ್ಟು ಏನು ಮಾಡ್ತೀವಿ ಅಂತ ಅಂದರೆ ನಮ್ಮ ತೋಟ ತಳಗಡಲ್ಲೇ ರಾಗಿ ಏನು ಸಿಗ್ತದೆ ಅದು ತಿಂತವೆ. ಬಟ್ ಅವಕ್ಕೆ ನಾವು ರಾಗಿನೋ ಈ ಭತ್ತದ ಏನೇನೋ ಒಂದೊಂದು ಥರ ಈ ಕಾಳು ಕಡ್ಡಿ ಏನು ಸಿಗ್ತದೆ ಅವತ್ತಂದು ಇದ್ರೊಳಗಡೆ ಎಸಿತೀವಿ. ಅವು ಓಪನ್ ಫೀಲ್ಡಲ್ಲಿ ಮೇಯ್ತವೆ. ಮೇಯ್ದಾಗ ಏನಾಯ್ತದೆ ಅವಕ್ಕೆ ಆರೋಗ್ಯ ವೃದ್ಧಿ ಆಯ್ತದೆ. ಆರೋಗ್ಯ ವೃದ್ಧಿ ಜೊತೆಗೆ ಏನಾಯ್ತದೆ ಅಂತ ಅಂದರೆ ಅವು ಬೆಳಗೂ ಸಂದುವೆ ಅವೇ ಆಗಿ ಕೆರ್ಕೊಂಡು ಮೇವ ತಿಂತವೆ. ಅವು ಕೆರ್ಕೊಂಡು ತಿನ್ನೋದ್ರಿಂದ ಏನಾಯ್ತದೆ, ಬೇರೆ ಕೋಳಿಗಳು ಏನಾಯ್ತದೆ ಅಂದರೆ ಕೆರಿಯಲ್ಲ. ಬಟ್ ಇವು ನಮ್ಮ ನಾಟಿ ಕೋಳಿ ಹೆಂಗೆ ಅಂತ ಅಂದರೆ ತೋಟದೊಳಗೆಲ್ಲ ಮೇಯ್ಕೊಂಡು ಆರಾಮಾಗಿ ನೀರು ಕುಡ್ಕೊಂಡು ಅವು ಉಲ್ಲಾಸದಿಂದ ಇರ್ತವೆ. ಆಮೇಲೆ ಏನು ಮಾಡ್ತೀವಿ, ಸಂಜೆ ಒಂದು 5:30 6 ಗಂಟೆಗೆ ಅವು ತಂದುಬಿಟ್ಟು ಒಳಗಡೆಗೆ ಬಿಡ್ತೀವಿ. ಒಳಗಡೆಗೆ ಬಿಟ್ಟಾಗ ಅವಕ್ಕೇನಾರು ಇದ್ದರೆ ಒಂದು ಸ್ವಲ್ಪ ಅಕ್ಕಿ, ರಾಗಿ, ಜೋಳ, ಜೋಳ ಇವೆಲ್ಲ ಇರ್ತವೆ, ಅವೆಲ್ಲ ಹಾಕ್ತೀವಿ. ಆರೋಗ್ಯವಾಗಿ ತಿನ್ಕೋತವೆ. ಮತ್ತೆ ಡೈಲಿ ಯಥಾಸ್ಥಿತಿ ಬೆಳಗ್ಗೆ 8 ಗಂಟೆಗೆ ಬಿಡೋದು, ಸಂಜೆ 5 ಗಂಟೆಗೆ ಕೂಡ ಹಾಕೋದು. ಅದರಿಂದ ಏನಾಯ್ತದೆ, ನಮಗೂ ತೋಟಗಳಿಗೆಲ್ಲ ಆ ಗೊಬ್ಬರ ಎಲ್ಲ ಬೀಳ್ತದೆ. ಅವು ಕೆರೆದಿರೋದ್ರಿಂದ ನಮ್ಗೆ ಹುಳ ತಪ್ತದೆ. ಹುಳ ತಪ್ಪೋದಕ್ಕಿಂತ ಹೆಚ್ಚಾಗಿ ಸೆತ್ತೆ ಪತ್ತೆ ಅವೇ ತಿಂತವೆ. ನಮ್ಗೆ ಯಾವುದೇ ಒಂದು ತೋಟಗಳಲ್ಲಿ ಒಂದು ದಿನನಿತ್ಯದ ಇದಿರಲ್ಲ, ಬೇಜಾರಿರಲ್ಲ. ನಮಗೂ ಟೈಮ್ ಪಾಸ್ ಮಾಡೋಕ್ಕಾದಾಗ ನಾವು ಬಂದು ಅದ್ರ ಜೊತೆ ಆಟ ಆಡ್ಕೊಂಡಂಗೆ ಇರ್ತೀವಿ. ರೈತರಿಗೆ ಏನಾಯ್ತದೆ ಅಂತ ಅಂದರೆ ರೈತರು ಹೇಳ್ತಾ ಇರ್ತಾರೆ, ಅಯ್ಯೋ ಏನು ಮಾಡಿದ್ರು ನಾವು ಲಾಸ್ ಆಯ್ತದೆ ಕಣಪ್ಪ, ಲಾಸ್ ಆಯ್ತದೆ, ಅಯ್ಯೋ ಏನು ಬೆಳೆದ್ರು ಹಿಂಗೆ ಆಯ್ತದೆ ಕಣಪ್ಪ ಅಂತ. ನಾವು ಕಷ್ಟಪಟ್ಟು ಶ್ರಮಪಟ್ಟು ಏನು ಮಾಡ್ತೀವಿ, ನಮ್ಮ ಹೈಟೆಕ್ ಜೀವನನೋ ಇಲ್ಲ ಹೈಟೆಕ್ ಕೋಳಿ ಫಾರಮ್ಮ ಮಾಡೋಕ್ಕೆ ಹೋದರೆ ನಮ್ಗೆ ಏನೂ ಆಗೋಲ್ಲ. ಅದು ನಮಗೇನಪ್ಪ ಅಂತ ಅಂದರೆ ನಾವು ಕಷ್ಟಪಡಬೇಕು. ಈಗ ನಾವು 1 ರೂಪಾಯಿ ಯಾವುದೇ ಒಂದು ಆಳ್ಗೋ ಇನ್ನೊಂದ್ಕೋ ಕೂಲಿ ಕೊಡಲ್ಲ. ನಮ್ಮ ಕೆಲಸ ನಾವೇ ಮಾಡ್ತೀವಿ. ನಾವು ಮಾಡಿದಾಗ ಏನಾಯ್ತದೆ ಅಂತ ಅಂದರೆ ಎಷ್ಟು ದುಡ್ಡು ಬಂದರೂ ಕೂಡ ಅದು ನಮಗೆ ಬರ್ತದೆ. ಈಗ ನಮಗೆ ಒಂದು 50% ಖರ್ಚಾದರೂ 50% ಉಳಿತದೆ ನಮಗೆ. ನಾವು ಎಲ್ಲೋ ಕೋಳಿಗಳ ತಂದುಬಿಟ್ಬಿಟ್ಟು ನಾವೆಲ್ಲವೋ ಕೂತ್ಕೊಂಡು ಎಲ್ಲೋ ರಾಜಕಾರಣ ಮಾಡ್ತೀನಿ,
ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅಂದ್ಕೊಂಡು ಡೈಲಿ ಸುತ್ತಾಡ್ತಾಯಿದ್ರೆ ಅದು ಅದರ ರೀತಿಯೇ ಬೇರೆ. ಈಗೇನು ನಮ್ಗೆ ಕಷ್ಟಪಡಬೇಕು, ನಾವು ದಿನನಿತ್ಯ ಕಷ್ಟಪಟ್ಟರೆ ಮನುಷ್ಯನಿಗೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ, ನಮಗೆ ಬೇರೆ ಬೇರೆ ಒಂದು ಪ್ರೀತಿ ವಿಶ್ವಾಸನೂ ಇರ್ತದೆ. ಬದುಕೋಕ್ಕೆ ಏನೋ ಒಂದು ದಾರಿ ಮಾಡಬೇಕು ಅಂತ ಅಂದರೆ ಇಂಥವೆಲ್ಲ ಮಾಡಿದ್ರೆ ಸಣ್ಣ ಪುಟ್ಟದ್ದು ಬರೀ ರಾಗಿ ಬೆಳೆದೆ ಭತ್ತ ಬೆಳೆದೆ ಜೋಳ ಬೆಳೆದೆ ಅಂದ್ರೆ ಆಗಲ್ಲ. ಅದು ಎಲ್ಲ ಹೈನುಗಾರಿಕೆ ಮಾಡಬೇಕು. ಈಗ ನಮ್ಮಲ್ಲಿ ಟಗರು ಮರಿಗಳಿವೆ ಒಂದು 5, ಆಮೇಲೆ ಈಗ ಹಸುಗಳು ತರಬೇಕು, ಒಂದು 2 ಹಸು ಮಾಡಬೇಕು ಅಂತ ಇದ್ವಿ. ನಾವು 25 ಮಾಡಿಬಿಟ್ಟು 25 ಕಾಳು ಕಟ್ಕೊಬಿಟ್ಟು ಮೇವಿಲ್ಲ ಅಂತ ಆಗಲ್ಲ. ನಮ್ಗೆ ಎಷ್ಟಾಗುತ್ತೆ ಏನೋ ನಾವು ಇರೋರು ಗಂಡ ಹೆಂಡ್ತಿ ಇಬ್ಬರು ಮಕ್ಕಳಿದ್ವಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿರ್ತೀವಿ. ಅಷ್ಟಕ್ಕೆ ನಾವು ಜೀವನ ಮಾಡಬೇಕೇ ಹೊರ್ತು ನಾವು ಏನೇನೋ ಮಾಡೋಕ್ಕೆ ಹೋಗಿ ಏನೇನೋ ಆಗೋದಲ್ಲ. ಅದು ನಮ್ಗೆ ಎಷ್ಟು ಬಂಡವಾಳ ಆಯ್ತದೆ ಅಷ್ಟು ಮಾಡ್ತೀವಿ. ಈಗ ಕೋಳಿ ಮಾಡ್ತೀವಿ ಅಂತ ಅಂದ ತಕ್ಷಣ ನಾವು ಹೈಟೆಕ್ ಆಗೋ ಇನ್ನೊಂದು ಬೇರೆ ರೀತಿ ಮಾಡಬಾರ್ದು. ಈಗ ನಾವು ಒಂದು 40 ಅಡಿ ಉದ್ದ 21 ಅಡಿ ಆಗಲಿಕ್ಕೆ ನಮ್ಮ ಶೆಡ್ ಮಾಡಿದ್ದೀವಿ ಅಂತ ಅಂದರೆ ಜನ ಏನಂತಾರೆ ಅಂದರೆ ಅಯ್ಯೋ ಶೆಡ್ಡಿಂಗ್ ಕೋಳಿ ಅಂತ. ಶೆಡ್ಡಿಂಗ್ ಕೋಳಿ ಅಲ್ಲ ಅದು. ನಾವು ಒಳಗಡೆ ಅವಕ್ಕೆ ಈ ಎಲ್ಲೆಲ್ಲಿ ಸಿಗ್ತವೆ ಕಾಡು ಮರಗಳು, ಆ ಮರಗಳು ಈ ಮರಗಳು ತಂದು ಅವಕ್ಕೆ ಅಟ್ಟೆ ಹಾಕಿ, ಅಟ್ಟೆ ಮೇಲೆ ಈಗ ಯಥೇಚ್ಛವಾಗಿದ್ದಾಗ ಅವು ಕಡ್ದಾಡ್ತವೆ. ಅವೇನು ಮಾಡ್ತೀವಿ ಅಂತ ಅಂದರೆ ಅಟ್ಟೆ ಹಾಕಿದ್ದೀವಿ, ಅಟ್ಟೆ ಮೇಲೆ ಎಲ್ಲ ಹೋಗಿ ಕುತ್ಕೋತವೆ. ಕುತ್ಕೊಂಡಾಗ ಅವಕ್ಕೆ ಏನಾಯ್ತದೆ ಅಂತ ಅಂದರೆ ಒಂದಕ್ಕೊಂದು ಕಡ್ದಾಡಲ್ಲ, ಏನೂ ಮಾಡ್ಕೊಳ್ಳಲ್ಲ. ಆವಾಗ ಅವಕ್ಕೆ ಒಂಥರ ಒಂದು ಕೋಳಿಗೂ ಏನೂ ಡಿಫ್ರೆನ್ಸ್ ಇಲ್ಲದೆ ಹೋದಾಗ ಅವಾಗ ಏನೂ ಆಗಲ್ಲ. ಅವು ಆರಾಮಾಗಿ ನೋಡಿ ಈ ಥರ ಮಾಡಿದ್ದೀವಿ ನಾವು. ಇದ್ರ ಮೇಲ್ಗಡೆ ಎಲ್ಲ ಕೋಳಿ ಬಂದು ಅದ್ರ ಪಾಡ್ಗೆ ಅವು ಕುತ್ಕೋತವೆ. ಕುತ್ಕೊಂಡಾಗ ಏನಾಯ್ತದೆ ಒಂದು ಕೋಳಿಗೂ ಡಿಫ್ರೆನ್ಸ್ ಇರೋಲ್ಲ, ಏನೂ ಆಗಲ್ಲ. ಅವಕ್ಕೆ ನೀರು ಕುಡಿಯೋಕ್ಕೆ ಈ ಡಬ್ಗಳು ಇಟ್ಟಿದ್ವಿ. ಏನಾರ ಚಿಕ್ಕ ಮರಿಗಳೆಲ್ಲ ಫೀಡ್ಸ್ ಹಾಕ್ತಿದ್ದೋ, ಈ ಫೀಡ್ಸ್ ಕೊಡ್ತಿದ್ವಿ, ಫೀಡ್ಸ್ ಎಲ್ಲ ನಿಲ್ಲಿಸಿದ್ವಿ. ನಾವೇನಾದ್ರೂ ಜೋಳ ಅವು ಇವು ಎರಿತಾಗ ಅವೆಲ್ಲ ಅವೇ ಕೆರ್ಕೊಂಡು ಅವೇ ತಿಂತವೆ. ಸಂಜೆ ಒಂದು 5:30 6 ಗಂಟೆ ಒಳಗೆ ಬರ್ತವೆ, ಬೆಳಗ್ಗೆ 8 ಗಂಟೆಗೆ ಹೊರಗಡೆಗೆ ಹೋಯ್ತವೆ. ಈಗ ಏನಾಯ್ತದೆ ಕೆಲವು ನೋಡ್ತೀವಿ ಭಾರಿ ಹೈಟೆಕ್ ಆಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ನಾವು ಏನೂ ಖರ್ಚು ಮಾಡಿಲ್ಲ. ಶೆಡ್ ಕಟ್ಟಕ್ಕೆ ಒಂದು 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಎಲ್ಲ ರೋಡ್ ಸೈಡಲ್ಲಿ ಇದ್ದ ಮರಗಳ ಕಡ್ಕೊಂಬಂದಿದ್ವಿ, ಆರಾಮಾಗಿ ಅವು ಕಟ್ನೆ ಮಾಡಿ ಬಿಟ್ಟಿದ್ವಿ. ಆ ಥರ ಜೀವನದಲ್ಲಿ ಅವು ಕೋಳಿ ಸಾಕಬೇಕೇ ಹೊರ್ತು ನಾಟಿ ಕೋಳಿ ಎಲ್ಲನೂ ನಾವು ನಾಟಿ ಕೋಳಿಗೆ ಈ ಬೇರೆ ರೀತಿಯಾದಂಥ ಅವಕ್ಕೆ ಐರಾವತ ಮಾಡಿದ್ರೆ ಅವಕ್ಕೆ ಆಗಲ್ಲ, ಕುತ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಲೋಕಲ್ ಕೋಳಿಗೆ ಏನಿದ್ರೆ ಈ ಥರ ಇದ್ದರೆ ಮಾತ್ರ ಅವು ಬರ್ತವೆ, ಹಾರಾಡ್ಕೊತವೆ, ಕುತ್ಕೋತವೆ, ಫ್ರೀಯಾಗಿರ್ತವೆ, ಕಡ್ದಾಡಲ್ಲ, ಒಂದು ಏನೂ ಇರಲ್ಲ. ಈ ಥರ ಡಬ್ಬಿ ಇಡಲಿಲ್ಲ ಅಂತ ಅಂದರೆ ಅವಕ್ಕೆ ನೀರು ಕುಡಿಯೋಕ್ಕಾಗಲ್ಲ. ನೀರು ಕುಡಿಯೋಕೆ ಏನಾಗಿದೆ ಬೇರೆ ಇಟ್ಟರೆ ಅವು ಕೆರೆದು ಬಿಡ್ತವೆ ಅಂದ್ಬಿಟ್ಟು ನಾವು ಈ ಥರ ಡಬ್ಗಳು ಇಟ್ಟಿದ್ವಿ. ಈ ಚಿಕ್ಕ ಮರಿಗಳಲ್ಲಿ ಏನು ಮಾಡ್ತೀವಿ ಅಂದರೆ ಸ್ಪೀಡ್ ಸಾಕೋಕ್ಕೋಸ್ಕರ ಇಟ್ಟಿದ್ದು. ಏನಾರು ಅಕಸ್ಮಾತ್ ಸಣ್ಣ ಮರಿಲಿ ಒಂದು 22 ದಿನ ಅವಕ್ಕೆ ಕರೆಂಟು ಅವಶ್ಯಕತೆ ಇರ್ತದೆ, ಯಾಕೆಂದ್ರೆ ಹೀಟ್ ಬೇಕೇ ಬೇಕು ಅವಾಗ. ಬಟ್ 21 ದಿನ ಕಳೆದ್ಮೇಲೆ ಯಾವ ಹೀಟು ಬೇಕಾಗಲ್ಲ ಅವಕ್ಕೆ. ಲೋಕಲ್ಲಿಯಾಗಿ ಈ ಸೂರ್ಯನ ಬೆಳಕು ಮತ್ತು ಗಾಳಿ ಹವದಿಂದಲೇ ಅವು ಬೆಳೆಯೋದು. ಆಮೇಲೆ 21 ದಿನ ಕಳೆದ್ಮೇಲೆ ಯಾವುದೇ ಒಂದು ಮೆಡಿಷನ್ನು ಕೂಡ ಅವಕ್ಕೆ ಕೊಡೋ ಅವಶ್ಯಕತೆ ಇಲ್ಲ. ಲೋಕಲ್ಲಾಗಿ ಏನು ನಾವು ಪರಿಸರಕ್ಕೆ ನಮ್ಮ ಇದು ಮಾಡ್ಕೊಂಡಿದ್ವಿ ಅದೇ ರೀತಿ ಎಲ್ಲ ಮಾಡಿದ್ದೀವಿ. ಬಟ್ ಜನ ಅಂತಾರೆ ಅಯ್ಯೋ ಕೋಳಿ ಫಾರಮ್ಗೆ ಅಷ್ಟು ಲಕ್ಷ ಖರ್ಚಾಯ್ತು, ಇಷ್ಟು ಲಕ್ಷ ಖರ್ಚಾಯ್ತು. ಚಿಕ್ಕ ರೈತರಿಗೆ ಒಂದು ಎಂಥ ರೈತರು ಕೂಡ ಮಾಡೋ ಅಂಥ ಕೆಲಸ. ಈಗ ಏನಾಗುತ್ತೆ ಅಂತ ಅಂದರೆ ನಾವು ಬಿಟ್ಟಾಗ ಅವಕ್ಕೆ ಹೊರಗಡೆ ಈ ನಾವು ಹಾಕಿದ್ದೀವಿ ಇಲ್ಲಿ ರಾಗಿ, ಉಳ್ಳಿ, ಮೆಂತ್ಯ ಅವೆಲ್ಲ ಚೆಲ್ಲಿದ್ದೀವಿ. ಅದು ಬೆಳವಣಿಗೆ ಬಂದಿದೆ. ಈಗ ನಾವು ಹೊರಗಡೆ ಬಿಟ್ಟಾಗ ಏನಿದೆ ಅಂದರೆ ಅದು ನಾಟಿ ಕೋಳಿಗೆ ಮೇಯ್ನ್ ಬೇಕಾಗೋದು ಬರೀ ನಾವು ಹಾಕೋ ಫೀಡ್ಸು ಇನ್ನೊಂದು ಅಲ್ಲ, ಅದಕ್ಕೆ ನ್ಯಾಚುರಲ್ ಫುಡ್ ಬೇಕು. ನ್ಯಾಚುರಲ್ ಫುಡ್ ಅಂದ್ರೇನು, ಕಡ್ಡಿ, ಕಸ, ತಿಪ್ಪೆ ಏನು ಸಿಗ್ತದೆ ತಿನ್ನೋದು ಅಂದ್ರೆ ನಾಟಿ ಕೋಳಿ ಒಂದೇ, ಬೇರೆ ಕೋಳಿ ಯಾವುದೂ ತಿನ್ನಲ್ಲ. ಈಗ ಅದೇನಾಯ್ತದೆ, ಈಗ ನೋಡಿ ಬಿಡ್ತೀವ ಹೊರಗಡೆ ಎಲ್ಲ ಹೋಗಿ ಹಸಿರು ಮೇಯ್ತದೆ. ಆಮೇಲೆ ನೇರವಾದಂಥ ಸೂರ್ಯನ ಬೆಳಕು ಅದ್ರ ಮೇಲೆ ಬೀಳ್ತದೆ. ಬಿದ್ದಾಗ ಅದು ಪುಷ್ಟಕರವಾದಂಥ ಆಹಾರ ಆಯ್ತದೆ ನಮಗೆ. ಕೆಲವ್ರು ಹೇಳ್ತಾರೆ ಹಂಗೆ ಹಿಂಗೆ ಅಂತ, ಅದೆಲ್ಲ ಏನೂ ಅಲ್ಲ. ನೋಡಿ ಈಗ ನಮ್ಮ ಜೊತೆ ಎಲ್ಲ ಆರಾಮಾಗಿ ಮೇಯ್ತಾವೆ, ಎಲ್ಲ ರೀತಿ ಹಾಕಿದ್ದೀವಿ, ಹಸಿರು ಇದೆ. ಈ ರಾಗಿ ಹುಲ್ಲ ನೀಟಾಗಿ ಮೇಯ್ತಾವವು, ಉಳ್ಳಿ ಎಲೆ ಇದೆ. ಆಮೇಲೆ ಇದರಲ್ಲಿ ಮೆಂತ್ಯ ಸೊಪ್ಪು ಹಾಕಿದ್ದೀವಿ, ಮೆಂತ್ಯ ಇವೆಲ್ಲನೂ ನಾವೇ ನ್ಯಾಚುರಲ್ಲಾಗಿ ಹಾಕಿದ್ದೀವಿ. ಈ ಫ್ರಂಟಲ್ಲಿ ನಾವು ಒಂದು 20 ಕುಂಟೆ ಜಮೀನಿರೋದ್ರಿಂದ ಬ್ಯಾಕ್ ಸೈಡು ಕೂಡ ಮೇಯ್ತಾವೆ ಕೋಳಿಗಳು, ಫ್ರಂಟಲ್ಲೂ ಕೂಡ ಮೇಯ್ತವೆ. ಸುತ್ತ ಆರಾಮಾಗಿ ಓಡಾಡ್ಕೊಂಡು ಮೇಯ್ತವೆ, ಚೆನ್ನಾಗಿ ವಾತಾವರಣ ಚೆನ್ನಾಗಿದೆ ಅವಕ್ಕೆ. ಈಗ ಏನಿಲ್ಲ ಸರ್, ಇದು ನಮಗೆಲ್ಲ ಈಗ ಅಲೆಯ 2 ತಿಂಗಳ ಮೇಲೆ 10 ದಿನದ್ದು ಮರಿಗಳಿವೆಲ್ಲ. ಇನ್ನೂ ಇವು ಹೆಚ್ಚು ಕಮ್ಮಿ 90-100 ದಿನ ಆಗಬೇಕು. 100 ದಿನ ಆಗಿದ್ಮೇಲೆ ಇವಾಗ ಅಲೆ ನಮಗೆ 1 kg ಗಂಟಲ್ಲೂ ಡೆವಲಪ್ ಆಗವೆ. ಇವಕ್ಕೊಳ್ಳೆ ಉತ್ತಮವಾದ ಮೇವು ಇವೆಲ್ಲ ಕೊಟ್ಟಿರೋದ್ರಿಂದ ಒಳ್ಳೆ ಆರಾಮಾಗಿ ಕೋಳಿ ಬೆಳವಣಿಗೆ ಆಗಿದೆ. ನಾವು ಏನು ಅಂತ ಅಂದರೆ ನಮ್ಮ ಟಾರ್ಗೆಟು
ಏನು ನಮಗೆ ಆದಾಯಕ್ಕೆ ಏನು ಎಷ್ಟು ಬರಬೇಕು ಅವು 1.5 kg ಗಂಟ ಬಂದರೆ ನಾವು ಆ ಕೋಳಿಯ ಡೆಲಿವರಿ ಮಾಡೋಕ್ಕೆ ರೆಡಿ ಇರ್ತೀವಿ. ಆವಾಗ ಏನಾಯ್ತದೆ ಅಂತ ಅಂದರೆ ನೇರ ನಮ್ಮ ಶೆಡ್ ಹತ್ರಕ್ಕೆ ನಮ್ಮ ಜಮೀನು ಹತ್ರಕ್ಕೆ ಬಂದು ನಮ್ಮ ಜಮೀನು ಹತ್ರಕ್ಕೆ ಯಾರು ಬಂದು ಕೇಳಿದ್ರು ಕೂಡ ನಾವು ಕೋಳಿ ಕೊಡ್ತೀವಿ. ಕೋಳಿ ಕೊಡೋದಕ್ಕೆ ನಮಗೇನು ಇದಿಲ್ಲ, ಅಂದರೆ ಒಂದು ಸ್ವಲ್ಪ ಡೆವಲಪ್ ಆಗಲಿ ಅಂತ ಇದ್ವಿ. ಈಗ ನಮಗೆ ಆಲ್ರೆಡಿ 60 ದಿನದ್ದು ಕೋಳಿ ಇದು, 60 ದಿನ ನಾಟಿ ಕೋಳಿ ಇದು. ಅಂದರೆ ಉತ್ತಮವಾದಂಥ ನಾಟಿ ಕೋಳಿ. ಯಾರು ಬೇಕಾದ್ರೂ ಬಂದು ಸ್ಪಾಟ್ ನೋಡಿ ರೈತರು ಬೇಕಾದ್ರೆ ಖರೀದಿ ಮಾಡ್ಬೋದು. ಕೆಲವ್ರು ಹೇಳ್ತಾರೆ ಹಂಗೆ ಹಿಂಗೆ ಅಂತ ಸಂತೆಗೆ ತಗೊಂಡೋಗ್ಬಿಟ್ಟು ಮಾರಬೇಕು, ಆ ಥರದ್ದೇನಿಲ್ಲ. ನಮ್ಗೆ ಎಷ್ಟೇ ಆಗಲಿ ನಾವು ರೈತರಿಗೆ ಒಂದು ಒಳ್ಳೆಯ ಕೋಳಿ ಕೊಡಬೇಕು ಅನ್ನೋ ದೃಷ್ಟಿಲಿ ಬೆಳವಣಿಗೆ ಮಾಡಿದ್ವಿ ಸರ್. ಈಗ 700 ಗ್ರಾಮಿಂದ 1 kg 100 ಗ್ರಾಮ್ವರೆಗೂ ಇದೆ ಸರ್. ಇದು 3 ತಿಂಗಳು ಬೆಳೆದ್ರೆ ಸರ್ 1.25 kg 1.5 kg ಗಂಟೆ ಟಾರ್ಗೆಟ್ ಆಗ್ಬೋದು ಸರ್. ಇದು ಸರ್ 450 ರೂಪಾಯಿ 500 ರೂಪಾಯಿ 500 ರೂಪಾಯಿ ಬೇರೆ ಹೊರಗಡೆ ಎಲ್ಲ 550 600 ರೂಪಾಯಿಗೆ ಮಾಡ್ತಾರೆ ಸರ್. ನಮ್ಮ ಶೆಡ್ ಹತ್ರಕ್ಕೆ ನೇರವಾಗಿ ರೈತರು ಬಂದರೆ 450ರಿಂದ 500 ರೂಪಾಯಿ ಒಳಗಡೆ ಕೊಡ್ತೀವಿ ಸರ್. ಯಾರು ಬಂದು ಕೇಳಿದ್ರು 500 ರೂಪಾಯಿ ಒಳಗಡೆ 450 ರೂಪಾಯಿ ಮೇಲೆ ನಮ್ಮ ಟಾರ್ಗೆಟ್ ಇಟ್ಕೊಂಡು ನಾವು ಸೇಲ್ ಮಾಡ್ತೀವಿ ಸರ್. ಸರ್ ಮೊಟ್ಟೆನೂ ಕೂಡ ಬೆಳೆಸ್ಬೇಕು ಅಂತಲೇ ನಮ್ಮಲ್ಲಿ ಹುಂಜಗಳಿದ್ರೆ ಹುಂಜಗಳೆಲ್ಲನೂ ಸೇಲ್ ಮಾಡ್ತೀವಿ. ಈ ಮೊಟ್ಟೆ ಕೋಳಿ ಎಲ್ಲನೂ ಮೊಟ್ಟೆಗೆ ಮಾಡ್ತೀವಿ. ಮೊಟ್ಟೆ ಬೆಳೆಸ್ಬೇಕು ಅನ್ನೋದು ಉದ್ದೇಶನೇ ಜಾಸ್ತಿ ಇರೋದು. ಮೊಟ್ಟೆ ಬೆಳೆದ್ರೆ ಮೊಟ್ಟೆ ಬಂದರೆ ನಮಗೆ ನೆಕ್ಸ್ಟು ನಾವು ಬೇರೆಯವ್ರ ಹತ್ರಕ್ಕೆ ಹೋಗಿ ಮೊಟ್ಟೆ ಕೊಡಿ ಅಂತ ಕೇಳೋಕ್ಕಾಗಲ್ವಲ್ಲ, ನಾವೇ ಸ್ವಂತ ಬ್ರೀಡ್ ಮಾಡ್ಬೋದು ತಿರ್ಗವ. ಅವಾಗೇನಾಯ್ತದೆ ಅಂದರೆ ಬ್ರೀಡು ಕೂಡ ನಾವು ಇಲ್ಲೇ ಮಾಡ್ತೀವಿ. ಅವಾಗ ನಾವೇನು ಹೊರಗಡೆಗೆ ಹೋಗಲ್ಲ, ಮೈಸೂರು ಪೈಸರ ಹುಡಿಕೊಂಡು ಹೋಗಲ್ಲ. ನಾವೇ ಚಿಕ್ಕದಾದಂಥ ಒಂದು ಆ ಯಂತ್ರ ತಂದು ಇಟ್ಕೊಂಡು ನಾವೇ ಇಲ್ಲೇ ಸ್ವಂತ ಮರಿ ಮಾಡಿಸ್ತೀವಿ. ಅವಾಗ ಏನಾಯ್ತದೆ ಅಂತ ಅಂದರೆ ನಮ್ಮ ವೆದರ್ಗೆ ಕ್ಲೀನಾಗಿ ಇನ್ನೂ ಹೊಂದ್ಕೊಳ್ತದೆ. ಅವಾಗ ಇನ್ನೂ ಉತ್ತಮವಾದಂಥ ತಳಿಯ ನಾವು ಇಲ್ಲೇ ತಯಾರು ಮಾಡ್ಬೋದು ಒರ್ಜಿನಾಟಿಯಾಗಿ. ನಮಗೆ ಮರಿದು ಒಂದು ಮರಿ ಅದು ಇದು ಎಲ್ಲ ಸೇರಿ ಒಂದು 32,000 35,000 ಗಂಟೆ ಖರ್ಚು ಬರ್ತದೆ. ನಮ್ಮದು 750 ಕೋಳಿ ನಮ್ಮ ಟಾರ್ಗೆಟ್ 1.5 kg ಗಂಟ ಏನಾರ ಬ್ಯಾಲೆನ್ಸ್ ಆದರೆ ನಮಗೆ 4 ಲಕ್ಷ ಚಿಲ್ಲರೆ ದುಡ್ಡು ಸಿಗ್ತದೆ. ನಮಗೇನಾಯ್ತದೆ ಅಂತ ಅಂದರೆ ನಮ್ಮ ಖರ್ಚು 1,75,000 ಹೋದರೂ ಕೂಡ 3 ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ. ಪ್ರತಿ ತಿಂಗಳು ನನಗೆ 1 ಲಕ್ಷ ರೂಪಾಯಿ ನಾನು ಸಂಪಾದನೆ ಮಾಡ್ತೀನಿ ಅಂತ ಅಂದರೆ ಯಾವ ಐ ಟಿ ಬಿ ಟಿಗೂ ಹೋಗಂಗಿಲ್ಲ, ಇದು ಮಾಡೋಂಗಿಲ್ಲ. ಐ ಟಿ ಬಿ ಟಿಗೆ ಹೋದರೆ ಅವ್ರಿಗೆ ಬೆಳಗ್ಗೆ ಎದ್ರೆ ಟೆನ್ಷನ್ನು, ನಮ್ಗೆ ಯಾವ ಟೆನ್ಷನ್ ಇಲ್ಲ. ಆರಾಮ ನಮ್ಮ ಜಮೀನಲ್ಲಿ 20 ಕುಂಟೆಲಿ ಆರಾಮ ಮಾರ್ಕೊಂಡಿದ್ದೀವಿ. ನಮ್ಮ ಜಮೀನಲ್ಲಿ ನಾವೇ ಬೆಳೆಸ್ತೀವಿ, ನಾವೇ ಇದು ಮಾಡ್ತೀವಿ. ಬೇಡ ಕನಿಗೆ ಏನು ಅದೂ ಇಲ್ಲ ಅಂತ ತಿಳ್ಕೊಳ್ಳಿ, ತಿಂಗಳಿಗೆ 50,000 ರೂಪಾಯಿ ನನ್ನ ಸ್ವಂತ ಸಂಪಾದನೆ ಬರ್ತದೆ. ನನ್ನ ತೋಟ ಚೆನ್ನಾಗಿರ್ತದೆ, ನನ್ನ ತೋಟಕ್ಕೆ ಗೊಬ್ಬರ ಸಿಗುತ್ತೆ, ನ್ಯಾಚುರಲ್ ಆದಂಥ ತರಬೇಕು. ಆಮೇಲೆ ನನ್ನ ತೋಟಕ್ಕೆ ಗೊಜ್ಜೆ ಆಗೋಲ್ಲ, ನೀರಿರ್ತದೆ, ಆರಾಮಾಗಿ ಕುಡ್ಕೊತವೆ, ತಿನ್ಕೋತವೆ ಆರಾಮಾಗಿ. ನಮಗೆ ಹೆಚ್ಚು ಕಮ್ಮಿ ಒಂದು 3 ಟ್ರ್ಯಾಕ್ಟ್ರ್ ಗೊಬ್ಬರ ಸಿಕ್ಕಿದ್ರು ಕೂಡ ಅದೊಂದು 25,000 ದುಡ್ಡು ಸಿಗುತ್ತೆ. ಈಗ ನಮಗೆ ಯಾರ್ದೋ ಮನೆಗೆ ನಾವು ಕೂಲಿ ಮಾಡ್ತೀವಿ ಅಂತ ಅಂದರೆ 500 ರೂಪಾಯಿ ಕೊಡ್ತೀನಿ 300 ರೂಪಾಯಿ ಕೊಡ್ತೀವಿ ಅಂತಾರೆ. ಅದೆಲ್ಲ ಏನಿಲ್ಲ, ನಾನೇ ಸ್ವಂತ ಜಮೀನು, ನನ್ನದೇ ಬಂಡವಾಳ, ನನ್ನದೇ ಇದು. ನನಗೊಂದು ತಿಂಗ್ಳಿಗೆ 1,000 ಒಂದು 70-80,000 ದುಡ್ಡು ಸಿಗ್ತದೆ ಅಂತ ಅಂದರೆ ನಾವು ಕಷ್ಟಪಟ್ಟು ಮಾಡೋದ್ರಿಂದ. ನಾನು ಎಲ್ಲ ಹೋಗಿ ಕೂತ್ಕೊಂಡ್ರೆ ಯಾರು ತಂದು ಕೊಡ್ತಾರೆ ನಮಗೆ ದುಡ್ಡು? ನಾವು ಕೂಡ ರೈತರ ಮಕ್ಕಳೇ. ನಾವು ಇವತ್ತಿಂದ ಏನು ರೈತರಲ್ಲ, ನಾವು ಹೆಚ್ಚು ಕಮ್ಮಿ 12 ವರ್ಷದಿಂದಲೂ ಕೂಡ ನಾನು ಸ್ವಂತ ರಾಗಿ ಬೆಳೀತಿದ್ದೆ, ಎಲ್ಲ ರೀತಿಯಾದಂಥ ಮಾಡಿದ್ದೀವಿ. ಈಗ ಅಡಿಕೆ ಇದೆ, ತೆಂಗಿದೆ, ರಾಗಿ ಬೆಳಿತೀವಿ. ಒಂದು ನಾವು ನಮ್ಮ ಸ್ವಂತವಾಗಿ ಬೆಳೆದಾಗ ನಾವು ಇನ್ನೊಬ್ಬರ ಹತ್ರಕ್ಕೆ ಹೋಗಂಗಿಲ್ವಲ್ಲ. ಮುಂದಿನ ದಿನಮಾನಗಳಲ್ಲಿ ನಾವೇ ಒಂದು 5 ಜನಕ್ಕೆ ಕೆಲಸಕ್ಕೆ ಇಟ್ಕೊಂಡು 5 ಜನ ಇವ್ರಿಗೆ ಕೆಲಸ ಕೊಡ್ಬೋದು. ಈಗೇನು ಇದು ಮಾಡ್ತಾಯಿದ್ದೀವಿ. ಇವತ್ತು ನನಗೆ ಹೊಸ ಕಲಿಕೆ ಇದು. ಮುಂದೆ ನೆಕ್ಸ್ಟು 700 ಇರೋದು 1,500ಕ್ಕೆ ಹೋಗ್ಬೋದು, 1,500ದಿಂದ 2,000ಕ್ಕೆ ಹೋಗ್ಬೋದು, 2,000ದಿಂದ 3,000 ಮಾಡ್ಬೋದು. ಬಟ್ ಏನಪ್ಪ ಅಂದ್ರೆ ನಾವು ಒಂದು ಸ್ಟಾರ್ಟಿಂಗಲ್ಲಿ ಇದರ ಲಘು ಬೀಗ ತಿಳ್ಕೊಳ್ಳೋಕ್ಕೋಸ್ಕರ ಒಂದು 700 ಕೋಳಿ ತಂದು 750 ಕೋಳಿ ಬಿಟ್ಟಿದ್ದೀವಿ. 750 ಬಿಟ್ಟಿದ್ದೀವಿ ಅಂತ ಅಂದರೆ ಡ್ಯಾಮೇಜ್ ಆದರೆ ಒಂದು 25-50 ಕೋಳಿ ಹೋಗ್ಬೋದು. ಒಂದು 700 ಉಳ್ಕೊಂಡ್ರು ಕೂಡ ನಮಗೆ ಒಂದು ಹೆಚ್ಚು ಕಮ್ಮಿ ಒಂದು 4-4.5 ಲಕ್ಷ 4,70,000 ಗಂಟೆ ಸಿಗುತ್ತೆ ಅಂತ ನಮ್ಮ ಟಾರ್ಗೆಟು. ಬೇಡ 4.5 ಲಕ್ಷ ಸಿಗುತ್ತೆ. 1.5 ಲಕ್ಷ 1.25 ಲಕ್ಷ ಖರ್ಚು ಆದರೂ ಕೂಡ ನಮಗೆ ವರ್ಷಕ್ಕೆ ಒಂದು ತಿಂಗಳಿಗೆ 75,000 ರೂಪಾಯಿ ಹಂಗಾದ್ರೂ 4 ತಿಂಗಳಿಗೆ 3 ಲಕ್ಷ ದುಡ್ಡು ಸಿಕ್ಕತ್ತೆ. ಈಗ ನಾವು ಆರಾಮಾಗಿರ್ಬೋದು, ನಮ್ಮ ಸಂಸಾರ ಸಾಕೋಬೋದು, ಬೆಳಗ್ಗೆದ್ದು ಬೇರೆ ಬೇರೆ ರಾಜಕಾರಣ ಮಾಡ್ಬೋದು, ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡ್ಬೋದು. ನಮ್ಮ ವೈಯಕ್ತಿಕವಾದ ಕೆಲಸ ನಾನು ಕೋಳಿ ಇಟ್ಕೊಬಿಟ್ಟಿದ್ದೀನಿ ಕಣಪ್ಪ, ನಾನು ಕೋಳಿನೇ ಸಾಕಬೇಕು ಅಂತೇನು ಸಂದು ನಾನು ಬರೋ ಅಂಥ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಬರ್ತೀನಿ, ಅವಕ್ಕೆಲ್ಲ ನೋಡ್ತೀನಿ, ನೀರು ಪಾರ ಎಲ್ಲ ರೆಡಿ ಮಾಡಿರ್ತೀವಿ, ಆರಾಮಾಗಿ ಬಿಟ್ಟಿರ್ತೀವಿ. ಬರ್ತೀವಿ ಒಂದು 3:30-4 ಗಂಟೆಗೆ. ಅವ್ರ ಜೊತೆ ಎಲ್ಲ ಫ್ರೀಯಾಗಿ 1 ಗಂಟೆ ಕಾಲ ಕಳಿತೀವಿ. 5 ಗಂಟೆ ಒಳಗಡೆ ಕೂರಿಸ್ತೀನಿ.
ಒಳಗಡೆ ಕೊಡ್ಬಿಟ್ಟು ನೀರು ಮಾಡಿಬಿಟ್ಟು ಹೋಯ್ತು ಮನೆಗೆ. ಇಷ್ಟು ಮಾಡ್ಬೋದೇ ಹೊರ್ತು ಸಣ್ಣ ರೈತರು ಕೂಡ ಈ ಉದ್ಯಮಕ್ಕೆ ಕೈ ಜೋಡಿಸಿ ಹೋಗ್ಬೋದು. ಹೈನುಗಾರಿಕೆ ಮಾಡಿ ಕೋಳಿ ಉದ್ಯಮಕ್ಕೆ ಬನ್ನಿ, ಆಮೇಲೆ ಕುರಿ ಉದ್ಯಮಕ್ಕೆ ಹೋಗಿ. ಈಗ ಒಂದು 10 ಟಗರು ಮೇಯಿಸ್ಕೊಂಡ್ರೆ ನಿಮ್ಗೆ ಅದೇ ಒಂದು ಬೆನಿಫಿಟ್ ಅಲ್ಲ. ಇಲ್ಲ ಒಂದು 100 ನಾಟಿ ಕೋಳಿ ಸಾಕೊಂಡ್ರು ವಾರಕ್ಕೆ 2 ನಾಟಿ ಕೋಳಿ ಸಂತಿಗೆ ಇಟ್ಕೊಂಡ್ರು 700-800 ರೂಪಾಯಿ ದುಡ್ಡು ಸಿಗುತ್ತೆ ನಿಮಗೆ. ರೈತರಿಗೆ ಹೇಳೋದಿಷ್ಟೇ, 500 ಕೋಳಿ ಸಾಕಿದ್ರೂ ನಿಮ್ಮ ಜೀವನ ಸಾಗಿಸ್ಬೋದು, 50 ಕೋಳಿ ಸಾಕಿದ್ರೂ ಜೀವನ ಸಾಗಿಸ್ಬೋದು, 1000 ಕೋಳಿ ಸಾಕಿದ್ರೂ ಸಾಕ್ಬೋದು. ಬಟ್ ಏನಪ್ಪ ಅಂದರೆ ಹೈಟೆಕ್ ಜೀವನ ಕೋಳಿ ಫಾರಮ್ಗಂತೂ ಹೋಗಬೇಡಿ. ನಿಮ್ಮ ಮನೇಲಿರೋ ಸೌದೆ ಕಡ್ಕೊಳ್ಳಿ, ಅವನೇ ಹಾಕ್ಕೊಳ್ಳಿ, ಒಂದು ಚಿಕ್ಕದಾದಂಥ ಒಂದು ಶೆಡ್ ಮಾಡಿ. ಯಾಕೆಂದ್ರೆ ಸಂಜೆ ಹೊತ್ತು ಅವು ಒಳಗಡೆ ಕೂಡ ಹಾಕೋಕ್ಕೆ ಅಯ್ಯೋ ದುಡ್ಡು ಐತೆ ಕಣಪ್ಪ ಅಂದ್ಬಿಟ್ಟು ಹೈಟೆಕ್ ಜೀವನಕ್ಕೆ ಹೋದರೆ ಹೈಟೆಕ್ ಜೀವನದ ರೀತಿಯೇ ಬೇರೆ. ನಮ್ಮ ರೈತರಿಗೆ ನಾವು ಮಾಡೋ ಅಂಥದ್ದು ಇದು. ನಮ್ಮ ಪ್ಲ್ಯಾನಿಂಗ್ ಹಿಂಗಿದೆ. ದಯಮಾಡಿ ಏನಾರು ರೈತರಿಗೆ ವಿಶ್ವಾಸ ಗೌರವ ಇದ್ದು ನಿಮ್ಗೆ ಏನಾರು ನೋಡಬೇಕು ಅನ್ನೋ ಆಸಕ್ತಿ ಇದ್ದರೆ ನಮ್ದು ಇದೇ ಸ್ಥಳೀಯ ನಾಗೇನಕೊಪ್ಪಲು ಗ್ರಾಮ ಪಂಚಾಯತ್ ಸದಸ್ಯರು ವಾಸು ಅಂತ ಬಂದು ಭೇಟಿ ಮಾಡಿ. ನಮ್ಮ ಕೈಲಾದಂಥ ಸಲಹೆ ಸಹಕಾರ ನೀಡ್ತೀವಿ. ನಾವು ಇಷ್ಟು ಹೇಳಿ ರೈತರಿಗೆಲ್ಲ ಹೊಂದಿಸಿ ನೇರವಾಗಿ ಬನ್ನಿ. ನಿಮಗೆ ಇದು ಉತ್ತಮವಾದ ನಾಟಿ ಕೋಳಿ ಅಂತ ಆಸಕ್ತಿ ಇದ್ದರೆ ನೀವು ಪರ್ಚೇಸ್ ಮಾಡಿ. ನಮ್ಮ ಫೋನ್ ನಂಬರು 8762538707. ಬನ್ನಿ, ನಿಮಗೆ ನೇರವಾಗಿ ಒಳಗಡೆ ಬಿಡ್ತೀವಿ. ನೀವು ಸೆಲೆಕ್ಷನ್ ಮಾಡಿದಂಥ ಕೋಳಿಯ ಹಿಡ್ಕೊಡ್ತೀವಿ ಅಂದರೆ. ಬಟ್ ಇನ್ನೂ ಒಂದೂವರೆ ತಿಂಗಳು ಬೇಕು, 3 ತಿಂಗಳು ಕಳಿಬೇಕಿವು. ಆ ಕಡೆ ಎಲ್ಲ ಹಿಂದೆಗಡೆ ಎಲ್ಲ Ah.